ವಿರುದ್ಧ ರಿಪಬ್ಲಿಕ್ ಕನ್ನಡ ತನ್ನ ಬೇಟೆಯನ್ನ ಶುರು ಮಾಡಿತ್ತು. ಎಲ್ಲಾ ಕಡೆಗಳಲ್ಲೂ ಡ್ರಗ್ಸ್ ಯಾವ ರೀತಿ ಸಿಗ್ತಾ ಇದೆ ಇದೆಲ್ಲದರ ವಿರುದ್ಧವಾಗಿಯೂ ಕೂಡ ಧ್ವನಿ ಎತ್ತಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾಗಲಕ್ಷ್ಮಿ ಚೌಧರಿ ಕೂಡ ಮಾತಾಡಿದ್ದಾರೆ. ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು, ಅದರ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನ ಸಾರಿತು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈಗ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕೆ ಎಲ್ಲರೂ ಒಂದಾಗಬೇಕಾಗಿದೆ. ಈ ಬಬಲ್ ಗಮ್, ಸ್ಟಿಕ್ಕರ್, ಬಿಂದಿ ಎಲ್ಲದರಲ್ಲೂ ಕೂಡ ಡ್ರಗ್ಸ್ ಅಡಗಿದೆ. ಬೆಂಗಳೂರಲ್ಲಿ ಎಗ್ಗಿಲ್ಲದೆ ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಸಾಗಾಟ ಆಗ್ತಾ ಇದೆ. ಡ್ರಗ್ಸ್ ಮುಕ್ತ ಆಗೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರದ ಜೊತೆಯಲ್ಲಿ ಧ್ವನಿಗೂಡಿಸಿದ್ದಾರೆ. ನಾವಿವತ್ತು ನೋಡ್ತಾ ಇರೋದು, ಇವತ್ತು ಬೆಂಗಳೂರಿಗೆ ಈಗ ಡ್ರಗ್ಸ್ ಬರ್ತಾ ಇರೋ ಅದು ಯಾವಾಗ್ಲೂ ನಮ್ಮ ಪೊಲೀಸ್ ಅವ್ರು ನೀವು ನೋಡ್ತಾ ಇರ್ಬೋದು ವರದಿಗಳು, ಅಲ್ಲಿ ಸೀಸ್ ಆಯ್ತು, ಇಲ್ಲಿ ಸೀಸ್ ಆಯ್ತು. ನಾನು ಈ ಸಲ ಫಸ್ಟ್ ಟೈಮ್ ಇಷ್ಟೊಂದು ಡ್ರಗ್ಸ್ ನ ಸೀಸ್ ಆಗಿರೋದನ್ನ ನಾನು ಕೇಳ್ತಾ ಇರೋದು. ಹಾಗಾಗಿ ಇಮ್ಯಾಜಿನ್ ಮಾಡಿ, ಆ ಡ್ರಗ್ಸ್ ನಮ್ಮ ಯುವ ಜನತೆಗೆ ಯಾವ ತರ ಅದು ಒಂದು ವಿಷಕಾರವಾಗಿ ನಮ್ಮ ಒಂದು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ಅಂತ ನೋಡ್ಲಿಕ್ಕೆ ಭಯ ಆಗತ್ತೆ. ಬಟ್ ಆದ್ರೂ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬಹಳ ಕಠಿಣವಾದಂತ ಕ್ರಮಗಳನ್ನ ಈ ನ್ಯೂ ಇಯರ್ ಗೆ ತಗೊಂಡಿದ್ದಾರೆ. ಸೊ ಡ್ರಗ್ಸ್ ಮುಕ್ತ ನಾಡಾಗಬೇಕು ಅಂತಾನೂ ಸಹ ಕಾಯ್ದೆ ಪಾಸ್ ಆಗಿದೆ. ಸೊ ನಾವು ಅವರೊಬ್ಬರೇ ಮಾಡಕ್ಕಾಗಲ್ಲ, ಇಡೀ ಸಮಾಜ, ಎಸ್ಪೆಷಲಿ ನಾವು ತಾಯಂದಿರು. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ಒಂದು ಸ್ಮಾಲ್ ಸ್ಟಿಕ್ಕರ್ ಅಲ್ಲೂ ಡ್ರಗ್ಸ್ ಇರುತ್ತೆ, ಹಿಂಗ್ ಹಾಕೊಂಡ್ ಬಂದಿರ್ತಾರೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ ನಮ್ಮ ಮಕ್ಕಳು ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂತಾನು. ಎಷ್ಟು ತರ ಚಿವಿಂಗಮ್ ರೀತಿಯಲ್ಲಿ ಸ್ಕೂಲ್ ಹತ್ರ ಮಾರ್ತಾ ಇರ್ತಾರೆ. ನೀವೇನಾರು ನಂಗೆ ಮಾತಾಡಕ್ ಬಿಟ್ರೆ ಇಡೀ ದಿನ ಮಾತಾಡ್ತೀನಿ ನಾನು, ಯಾವ್ಯಾವ ಮೂಲದಲ್ಲಿ ಡ್ರಗ್ಸ್ ಇವತ್ತು ನಮ್ಮ ಮಕ್ಕಳ ಕೈಗೆ ಬರ್ತಾ ಇದೆ ಅಂತ. ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತಂದ್ರೆ ಸರ್ಕಾರ, ಪೊಲೀಸ್ ಇಲಾಖೆ, ಸಮಾಜ ಬಹಳ ಮುಖ್ಯವಾಗಿ, ಮತ್ತೆ ಮಾಧ್ಯಮದವರು ಅಷ್ಟು ಜನ ಸೇರಿದ್ರೆ ಮಾತ್ರನೇ ನಾವೇನಾದ್ರೂ ಬದಲಾವಣೆ ತಂದು ಇಂಥ ಮಕ್ಕಳ ಭವಿಷ್ಯವನ್ನ ಕಟ್ಲಿಕ್ಕೆ ಸಾಧ್ಯ. ನಾವಿವತ್ತು ನೋಡ್ತಾ ಇರೋದು, ಇವತ್ತು ಬೆಂಗಳೂರಿಗೆ ಈಗ ಡ್ರಗ್ಸ್ ಬರ್ತಾ ಇರೋ ಅದು ಯಾವಾಗ್ಲೂ ನಮ್ಮ ಪೊಲೀಸ್ ಅವ್ರು ನೀವು ನೋಡ್ತಾ ಇರ್ಬೋದು ವರದಿಗಳು, ಅಲ್ಲಿ ಸೀಸ್ ಆಯ್ತು, ಇಲ್ಲಿ ಸೀಸ್ ಆಯ್ತು. ನಾನು ಈ ಸಲ ಫಸ್ಟ್ ಟೈಮ್ ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ತನ್ನ ಬೇಟೆಯನ್ನ ಶುರು ಮಾಡಿತ್ತು. ಎಲ್ಲಾ ಕಡೆಗಳಲ್ಲೂ ಡ್ರಗ್ಸ್ ಯಾವ ರೀತಿ ಸಿಗ್ತಾ ಇದೆ ಇದೆಲ್ಲದರ ವಿರುದ್ಧವಾಗಿಯೂ ಕೂಡ ಧ್ವನಿ ಎತ್ತಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾಗಲಕ್ಷ್ಮಿ ಚೌಧರಿ ಕೂಡ ಮಾತಾಡಿದ್ದಾರೆ. ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು, ಅದರ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನ ಸಾರಿತು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈಗ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕೆ ಎಲ್ಲರೂ ಒಂದಾಗಬೇಕಾಗಿದೆ. ಈ ಬಬಲ್ ಗಮ್, ಸ್ಟಿಕ್ಕರ್, ಬಿಂದಿ ಎಲ್ಲದರಲ್ಲೂ ಕೂಡ ಡ್ರಗ್ಸ್ ಅಡಗಿದೆ. ಬೆಂಗಳೂರಲ್ಲಿ ಎಗ್ಗಿಲ್ಲದೆ ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಸಾಗಾಟ ಆಗ್ತಾ ಇದೆ. ಡ್ರಗ್ಸ್ ಮುಕ್ತ ಆಗೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರದ ಜೊತೆಯಲ್ಲಿ ಧ್ವನಿಗೂಡಿಸಿದ್ದಾರೆ. ನಾವಿವತ್ತು ನೋಡ್ತಾ ಇರೋದು, ಇವತ್ತು ಬೆಂಗಳೂರಿಗೆ ಈಗ ಡ್ರಗ್ಸ್ ಬರ್ತಾ ಇರೋ ಅದು ಯಾವಾಗ್ಲೂ ನಮ್ಮ ಪೊಲೀಸ್ ಅವ್ರು ನೀವು ನೋಡ್ತಾ ಇರ್ಬೋದು ವರದಿಗಳು, ಅಲ್ಲಿ ಸೀಸ್ ಆಯ್ತು, ಇಲ್ಲಿ ಸೀಸ್ ಆಯ್ತು. ನಾನು ಈ ಸಲ ಫಸ್ಟ್ ಟೈಮ್ ಇಷ್ಟೊಂದು ಡ್ರಗ್ಸ್ ನ ಸೀಸ್ ಆಗಿರೋದನ್ನ ನಾನು ಕೇಳ್ತಾ ಇರೋದು. ಹಾಗಾಗಿ ಇಮ್ಯಾಜಿನ್ ಮಾಡಿ, ಆ ಡ್ರಗ್ಸ್ ನಮ್ಮ ಯುವ ಜನತೆಗೆ ಯಾವ ತರ ಅದು ಒಂದು ವಿಷಕಾರವಾಗಿ ನಮ್ಮ ಒಂದು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ಅಂತ ನೋಡ್ಲಿಕ್ಕೆ ಭಯ ಆಗತ್ತೆ. ಬಟ್ ಆದ್ರೂ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬಹಳ ಕಠಿಣವಾದಂತ ಕ್ರಮಗಳನ್ನ ಈ ನ್ಯೂ ಇಯರ್ ಗೆ ತಗೊಂಡಿದ್ದಾರೆ. ಸೊ ಡ್ರಗ್ಸ್ ಮುಕ್ತ ನಾಡಾಗಬೇಕು ಅಂತಾನೂ ಸಹ ಕಾಯ್ದೆ ಪಾಸ್ ಆಗಿದೆ. ಸೊ ನಾವು ಅವರೊಬ್ಬರೇ ಮಾಡಕ್ಕಾಗಲ್ಲ, ಇಡೀ ಸಮಾಜ, ಎಸ್ಪೆಷಲಿ ನಾವು ತಾಯಂದಿರು. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ಒಂದು ಸ್ಮಾಲ್ ಸ್ಟಿಕ್ಕರ್ ಅಲ್ಲೂ ಡ್ರಗ್ಸ್ ಇರುತ್ತೆ, ಹಿಂಗ್ ಹಾಕೊಂಡ್ ಬಂದಿರ್ತಾರೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ ನಮ್ಮ ಮಕ್ಕಳು ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂತಾನು. ಎಷ್ಟು ತರ ಚಿವಿಂಗಮ್ ರೀತಿಯಲ್ಲಿ ಸ್ಕೂಲ್ ಹತ್ರ ಮಾರ್ತಾ ಇರ್ತಾರೆ. ನೀವೇನಾರು ನಂಗೆ ಮಾತಾಡಕ್ ಬಿಟ್ರೆ ಇಡೀ ದಿನ ಮಾತಾಡ್ತೀನಿ ನಾನು, ಯಾವ್ಯಾವ ಮೂಲದಲ್ಲಿ ಡ್ರಗ್ಸ್ ಇವತ್ತು ನಮ್ಮ ಮಕ್ಕಳ ಕೈಗೆ ಬರ್ತಾ ಇದೆ ಅಂತ. ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತಂದ್ರೆ ಸರ್ಕಾರ, ಪೊಲೀಸ್ ಇಲಾಖೆ, ಸಮಾಜ
ಬಹಳ ಮುಖ್ಯವಾಗಿ ಮತ್ತೆ ಮಾಧ್ಯಮದವರು ಅಷ್ಟು ಜನ ಸೇರಿದ್ರೆ ಮಾತ್ರನೇ ನಾವೇನಾದ್ರೂ ಬದಲಾವಣೆ ತಂದು ಇಂಥ ಮಕ್ಕಳ ಭವಿಷ್ಯವನ್ನ ಕಟ್ಲಿಕ್ಕೆ ಸಾಧ್ಯ. ನಾವಿವತ್ತು ನೋಡ್ತಾ ಇರೋದು, ಇವತ್ತು ಬೆಂಗಳೂರಿಗೆ ಈಗ ಡ್ರಗ್ಸ್ ಬರ್ತಾ ಇರೋ ಅದು ಯಾವಾಗ್ಲೂ ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ತನ್ನ ಬೇಟೆಯನ್ನ ಶುರು ಮಾಡಿತ್ತು. ಎಲ್ಲಾ ಕಡೆಗಳಲ್ಲೂ ಡ್ರಗ್ಸ್ ಯಾವ ರೀತಿ ಸಿಗ್ತಾ ಇದೆ ಇದೆಲ್ಲದರ ವಿರುದ್ಧವಾಗಿಯೂ ಕೂಡ ಧ್ವನಿ ಎತ್ತಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾಗಲಕ್ಷ್ಮಿ ಚೌಧರಿ ಕೂಡ ಮಾತಾಡಿದ್ದಾರೆ. ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು, ಅದರ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನ ಸಾರಿತು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈಗ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕೆ ಎಲ್ಲರೂ ಒಂದಾಗಬೇಕಾಗಿದೆ. ಈ ಬಬಲ್ ಗಮ್, ಸ್ಟಿಕ್ಕರ್, ಬಿಂದಿ ಎಲ್ಲದರಲ್ಲೂ ಕೂಡ ಡ್ರಗ್ಸ್ ಅಡಗಿದೆ. ಬೆಂಗಳೂರಲ್ಲಿ ಎಗ್ಗಿಲ್ಲದೆ ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಸಾಗಾಟ ಆಗ್ತಾ ಇದೆ. ಡ್ರಗ್ಸ್ ಮುಕ್ತ ಆಗೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾಸಮರದ ಜೊತೆಯಲ್ಲಿ ಧ್ವನಿಗೂಡಿಸಿದ್ದಾರೆ. ನಾವಿವತ್ತು ನೋಡ್ತಾ ಇರೋದು, ಇವತ್ತು ಬೆಂಗಳೂರಿಗೆ ಈಗ ಡ್ರಗ್ಸ್ ಬರ್ತಾ ಇರೋ ಅದು ಯಾವಾಗ್ಲೂ ನಮ್ಮ ಪೊಲೀಸ್ ಅವ್ರು ನೀವು ನೋಡ್ತಾ ಇರ್ಬೋದು ವರದಿಗಳು, ಅಲ್ಲಿ ಸೀಸ್ ಆಯ್ತು, ಇಲ್ಲಿ ಸೀಸ್ ಆಯ್ತು. ನಾನು ಈ ಸಲ ಫಸ್ಟ್ ಟೈಮ್ ಇಷ್ಟೊಂದು ಡ್ರಗ್ಸ್ ನ ಸೀಸ್ ಆಗಿರೋದನ್ನ ನಾನು ಕೇಳ್ತಾ ಇರೋದು. ಹಾಗಾಗಿ ಇಮ್ಯಾಜಿನ್ ಮಾಡಿ, ಆ ಡ್ರಗ್ಸ್ ನಮ್ಮ ಯುವ ಜನತೆಗೆ ಯಾವ ತರ ಅದು ಒಂದು ವಿಷಕಾರವಾಗಿ ನಮ್ಮ ಒಂದು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ಅಂತ ನೋಡ್ಲಿಕ್ಕೆ ಭಯ ಆಗತ್ತೆ. ಬಟ್ ಆದ್ರೂ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬಹಳ ಕಠಿಣವಾದಂತ ಕ್ರಮಗಳನ್ನ ಈ ನ್ಯೂ ಇಯರ್ ಗೆ ತಗೊಂಡಿದ್ದಾರೆ. ಸೊ ಡ್ರಗ್ಸ್ ಮುಕ್ತ ನಾಡಾಗಬೇಕು ಅಂತಾನೂ ಸಹ ಕಾಯ್ದೆ ಪಾಸ್ ಆಗಿದೆ. ಸೊ ನಾವು ಅವರೊಬ್ಬರೇ ಮಾಡಕ್ಕಾಗಲ್ಲ, ಇಡೀ ಸಮಾಜ, ಎಸ್ಪೆಷಲಿ ನಾವು ತಾಯಂದಿರು. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ಒಂದು ಸ್ಮಾಲ್ ಸ್ಟಿಕ್ಕರ್ ಅಲ್ಲೂ ಡ್ರಗ್ಸ್ ಇರುತ್ತೆ, ಹಿಂಗ್ ಹಾಕೊಂಡ್ ಬಂದಿರ್ತಾರೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ ನಮ್ಮ ಮಕ್ಕಳು ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂತಾನು. ಎಷ್ಟು ತರ ಚಿವಿಂಗಮ್ ರೀತಿಯಲ್ಲಿ ಸ್ಕೂಲ್ ಹತ್ರ ಮಾರ್ತಾ ಇರ್ತಾರೆ. ನೀವೇನಾರು ನಂಗೆ ಮಾತಾಡಕ್ ಬಿಟ್ರೆ ಇಡೀ ದಿನ ಮಾತಾಡ್ತೀನಿ ನಾನು, ಯಾವ್ಯಾವ ಮೂಲದಲ್ಲಿ ಡ್ರಗ್ಸ್ ಇವತ್ತು ನಮ್ಮ ಮಕ್ಕಳ ಕೈಗೆ ಬರ್ತಾ ಇದೆ ಅಂತ. ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತಂದ್ರೆ ಸರ್ಕಾರ, ಪೊಲೀಸ್ ಇಲಾಖೆ, ಸಮಾಜ, ಬಹಳ ಮುಖ್ಯವಾಗಿ ಮತ್ತೆ ಮಾಧ್ಯಮದವರು ಅಷ್ಟು ಜನ ಸೇರಿದ್ರೆ ಮಾತ್ರನೇ ನಾವೇನಾದ್ರೂ ಬದಲಾವಣೆ ತಂದು ಇಂಥ ಮಕ್ಕಳ ಭವಿಷ್ಯವನ್ನ ಕಟ್ಲಿಕ್ಕೆ ಸಾಧ್ಯ. ನಾವಿವತ್ತು ನೋಡ್ತಾ ಇರೋದು, ಇವತ್ತು ಬೆಂಗಳೂರಿಗೆ ಈಗ ಡ್ರಗ್ಸ್ ಬರ್ತಾ ಇರೋ ಅದು ಯಾವಾಗ್ಲೂ ನಮ್ಮ ಪೊಲೀಸ್ ಅವ್ರು ನೀವು ನೋಡ್ತಾ ಇರ್ಬೋದು ವರದಿಗಳು, ಅಲ್ಲಿ ಸೀಸ್ ಆಯ್ತು, ಇಲ್ಲಿ ಸೀಸ್ ಆಯ್ತು. ನಾನು ಈ ಸಲ ಫಸ್ಟ್ ಟೈಮ್ ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ತನ್ನ ಬೇಟೆಯನ್ನ ಶುರು ಮಾಡಿತ್ತು. ಎಲ್ಲಾ ಕಡೆಗಳಲ್ಲೂ ಡ್ರಗ್ಸ್ ಯಾವ ರೀತಿ ಸಿಗ್ತಾ ಇದೆ ಇದೆಲ್ಲದರ ವಿರುದ್ಧವಾಗಿಯೂ ಕೂಡ ಧ್ವನಿ ಎತ್ತಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾಗಲಕ್ಷ್ಮಿ ಚೌಧರಿ ಕೂಡ ಮಾತಾಡಿದ್ದಾರೆ. ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು, ಅದರ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನ ಸಾರಿತು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈಗ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕೆ ಎಲ್ಲರೂ ಒಂದಾಗಬೇಕಾಗಿದೆ. ಈ ಬಬಲ್ ಗಮ್, ಸ್ಟಿಕ್ಕರ್, ಬಿಂದಿ ಎಲ್ಲದರಲ್ಲೂ ಕೂಡ ಡ್ರಗ್ಸ್ ಅಡಗಿದೆ. ಬೆಂಗಳೂರಲ್ಲಿ ಎಗ್ಗಿಲ್ಲದೆ ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಸಾಗಾಟ ಆಗ್ತಾ ಇದೆ. ಡ್ರಗ್ಸ್ ಮುಕ್ತ ಆಗೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾಸಮರದ ಜೊತೆಯಲ್ಲಿ ಧ್ವನಿಗೂಡಿಸಿದ್ದಾರೆ. ನಾವಿವತ್ತು ನೋಡ್ತಾ ಇರೋದು, ಇವತ್ತು ಬೆಂಗಳೂರಿಗೆ ಈಗ ಡ್ರಗ್ಸ್ ಬರ್ತಾ ಇರೋ ಅದು ಯಾವಾಗ್ಲೂ ನಮ್ಮ ಪೊಲೀಸ್ ಅವ್ರು ನೀವು ನೋಡ್ತಾ ಇರ್ಬೋದು ವರದಿಗಳು, ಅಲ್ಲಿ ಸೀಸ್ ಆಯ್ತು, ಇಲ್ಲಿ ಸೀಸ್ ಆಯ್ತು. ನಾನು ಈ ಸಲ ಫಸ್ಟ್ ಟೈಮ್ ಇಷ್ಟೊಂದು ಡ್ರಗ್ಸ್ ನ ಸೀಸ್ ಆಗಿರೋದನ್ನ ನಾನು ಕೇಳ್ತಾ ಇರೋದು. ಹಾಗಾಗಿ ಇಮ್ಯಾಜಿನ್ ಮಾಡಿ, ಆ ಡ್ರಗ್ಸ್ ನಮ್ಮ ಯುವ ಜನತೆಗೆ ಯಾವ ತರ ಅದು ಒಂದು ವಿಷಕಾರವಾಗಿ ನಮ್ಮ ಒಂದು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ಅಂತ ನೋಡ್ಲಿಕ್ಕೆ ಭಯ ಆಗತ್ತೆ. ಬಟ್ ಆದ್ರೂ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬಹಳ ಕಠಿಣವಾದಂತ ಕ್ರಮಗಳನ್ನ ಈ ನ್ಯೂ ಇಯರ್ ಗೆ ತಗೊಂಡಿದ್ದಾರೆ. ಸೊ ಡ್ರಗ್ಸ್ ಮುಕ್ತ ನಾಡಾಗಬೇಕು ಅಂತಾನೂ ಸಹ ಕಾಯ್ದೆ ಪಾಸ್ ಆಗಿದೆ. ಸೊ ನಾವು ಅವರೊಬ್ಬರೇ ಮಾಡಕ್ಕಾಗಲ್ಲ, ಇಡೀ ಸಮಾಜ, ಎಸ್ಪೆಷಲಿ ನಾವು ತಾಯಂದಿರು. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ಒಂದು ಸ್ಮಾಲ್ ಸ್ಟಿಕ್ಕರ್ ಅಲ್ಲೂ ಡ್ರಗ್ಸ್ ಇರುತ್ತೆ, ಹಿಂಗ್ ಹಾಕೊಂಡ್ ಬಂದಿರ್ತಾರೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ ನಮ್ಮ ಮಕ್ಕಳು ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂತಾನು. ಎಷ್ಟು ತರ ಚಿವಿಂಗಮ್
ಚಿವಿಂಗಮ್ ರೀತಿಯಲ್ಲಿ ಸ್ಕೂಲ್ ಹತ್ರ ಮಾರ್ತಾ ಇರ್ತಾರೆ. ನೀವೇನಾರು ನಂಗೆ ಮಾತಾಡಕ್ ಬಿಟ್ರೆ ಇಡೀ ದಿನ ಮಾತಾಡ್ತೀನಿ ನಾನು ಯಾವ ಮೂಲದಲ್ಲಿ ಡ್ರಗ್ಸ್ ಇವತ್ತು ನಮ್ಮ ಮಕ್ಕಳ ಕೈಗೆ ಬರ್ತಾ ಇದೆ ಅಂತ. ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತಂದ್ರೆ ಸರ್ಕಾರ, ಪೊಲೀಸ್ ಇಲಾಖೆ, ಸಮಾಜ ಬಹಳ ಮುಖ್ಯವಾಗಿ ಮತ್ತೆ ಮಾಧ್ಯಮದವರು ಅಷ್ಟು ಜನ ಸೇರಿದ್ರೆ ಮಾತ್ರನೇ ನಾವೇನಾದ್ರೂ ಬದಲಾವಣೆ ತಂದು ಇಂಥ ಮಕ್ಕಳ ಭವಿಷ್ಯವನ್ನ ಕಟ್ಲಿಕ್ಕೆ ಸಾಧ್ಯ. ನಾವಿವತ್ತು ನೋಡ್ತಾ ಇರೋದು, ಇವತ್ತು ಬೆಂಗಳೂರಿಗೆ ಈಗ ಡ್ರಗ್ಸ್ ಬರ್ತಾ ಇರೋ ಅದು ಯಾವಾಗ್ಲೂ ನಮ್ಮ ಪೊಲೀಸ್ ಅವ್ರು ನೀವು ನೋಡ್ತಾ ಇರ್ಬೋದು ವರದಿಗಳು, ಅಲ್ಲಿ ಸೀಸ್ ಆಯ್ತು, ಇಲ್ಲಿ ಸೀಸ್ ಆಯ್ತು. ನಾನು ಈ ಸಲ ಫಸ್ಟ್ ಟೈಮ್